ರಪ್ಪ ಗ್ರಾಮ ಪಂಚಾಯತಿಯ ಅವ್ಯವಹಾರವನ್ನು ತನಿಖೆಗೊಳಿಸಬೇಕೆಂದು ಒತ್ತಾಯಿಸಿ ರಪ್ಪ ಗ್ರಾಮ ಪಂಚಾಯತಿ ಸದಸ್ಯರಂತ ಗೌರಸ್ಮಾವು ಹನುಮಂತರಾಯಪ್ಪ ಕಳೆದೊಂದು ವಾರದಿಂದ ಗ್ರಾಮ ಪಂಚಾಯತಿ ಆವರಣದಲ್ಲಿ ಧರಣಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಇನ್ನು ಇದೇ ವೇಳೆ ಬುಧವಾರ ಇವರ ಧರಣಿಯನ್ನು ಹಿಮ್ಮೆಟ್ಟಿಸುವ ಉದ್ದೇಶದಿಂದ ಕಿಡಿಗೇಡಿಗಳು ಶಾಮಿಯಾನವನ್ನು ಕಿತ್ತು ಹಾಕಿದರು. ಆದರೆ ಗುರುವಾರ ಇದೇ ಹನುಮಂತರಾಯಪ್ಪರು ಶಾಮಿಯಾನ ಹಾಕಿಸಿ ತಮ್ಮ ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ. ಈ ವೇಳೆ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು JDS ಪಕ್ಷದ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂಥ ಸೊಗಡು ವೆಂಕಟೇಶ್ವರು ಬೆಂಬಲಿಸಿ ಮಾತನಾಡಿದ್ದಾರೆ. ಈಗಾಗಲೇ ಅವರು ಎಲ್ಲ ಕಡೆ ಹೋಗಿ ಗ್ರಾಮ ಪಂಚಾಯತಿಗಳು ವಿಸಿಟ್ ಮಾಡಿದ್ದಾರೆ. ಈ ರಪ್ಪ ಗ್ರಾಮ ಪಂಚಾಯತಿದು ಎಲ್ಲ ಸದಸ್ಯರು ಪರ ವಿರೋಧ ಇರ್ಬೋದು, ಎಲ್ಲ ಕಡೆ 1-2 ಗುಂಪು 3 ಗುಂಪು ಹಿಂಗೆ ಇರ್ತಾರೆ. ಆದರೆ ತನಿಖೆ ಮಾಡೋಕ್ಕೇನು, ಯಾರೇ ಆಗಲಿ ಒಂದು ಆರೋಪ ಮಾಡಿದ್ಮೇಲೆ ಯಾವುದ್ರ ಮೇಲೆ ಆರೋಪ ಆಗಿದೆ ಅದನ್ನ ತನಿಖೆ ಮಾಡಬೇಕು, ಅದನ್ನ ಬಯಲ್ಗೆಳಿಬೇಕು. ಇದು ಸಾರ್ವಜನಿಕರದ್ದು ಸೊತ್ತು, ಸಾರ್ವಜನಿಕರ ಹಣ ಎಲ್ಲ ದುರುಪಯೋಗ ಆಗಿದೆಯೋ ಅದು ತನಿಖೆ ಮಾಡಲೇಬೇಕಂತ ನಾನು ಈ ಸಂದರ್ಭದಲ್ಲಿ ಈ ಹನುಮಂತರಾಯಪ್ಪ ಅವ್ರು ಏನು ಧರಣಿ ಮಾಡ್ತಾ ಇದ್ದಾರೆ ಅವ್ರಿಗೆ ಬೆಂಬಲ ವ್ಯಕ್ತಪಡಿಸಿ, ನಾನು ನನ್ನ ಹೆಂಡತಿ ಗ್ರಾಮ ಪಂಚಾಯತ್ ಮೆಂಬರ್ ಅವರು ನಾವು ಸಹ ಬೆಂಬಲ ವ್ಯಕ್ತಪಡಿಸಿ ಅವ್ರ ಧರಣಿಗೆ ಪ್ರೋತ್ಸಾಹ ಕೊಡ್ತಾ ಇದೀವಿ. ಜೊತೆಗೆ ಅವ್ರು ಕೇಳಿರೋದೆಲ್ಲ ನ್ಯಾಯ. ಈಗ 50 ಎಕರೆಗೂ ಮೇಲ್ಪಟ್ಟು ಭೂ ಪರಿವರ್ತನೆ ಆಗಿದೆ. ಈ ಯಾರೊಬ್ಬರದು ಮಾಡಿಲ್ಲ ಅಂತಾನು ಒಂದು ಕ್ವಶನ್ ಇದರೆಲ್ಲ ರೈಸ್ ಆಯಿತು. ಅಷ್ಟೆಲ್ಲ ಮಾಡಿರೋದೇನು ಇವ್ರು ಮಾಡದೇ ಇರೋದೇನೋ ಅನುಮಾನಗಳು ಬರ್ತವೆ. ಈಗ ಭೂ ಪರಿವರ್ತನೆ ಆಗಿರೋದ್ರಿಂದ ಹಿಂದೆ ಏನೇನೋ ಸಾಧಕ ಬಾಧಕಗಳು, ಪರ ವಿರೋಧಗಳು ಮತ್ತು ಆರೋಪಗಳೆಲ್ಲ ಬಂದಿರ್ತವೆ. ಅದೇನೇ ಇರಲಿ, ನಾನು ಕೇಳೋದಷ್ಟೇ ಸರ್ಕಾರನ 1 ವಾರದಿಂದ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರು, ನಮ್ಮ ತಾಲೂಕಿನ ಪತ್ರಕರ್ತರ ಸಂಘದ ಅಧ್ಯಕ್ಷರು ಅವರು ಸಹ ಹನುಮಂತರಾಯಪ್ಪ ಅವರು ಒಂದು ಧರಣಿ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಸ್ಪಂದಿಸಬೇಕು, ತನಿಖೆ ಮಾಡಬೇಕು. ಈ ನಿನ್ನೆ ನನಗೆ ಬೇಸರ ಆಗಿ ಬಂದಿದ್ದೇನೆಂದರೆ ಈ ಟೆಂಟ್ ಏನು ಇವತ್ತು ಹಾಕಿದ್ದಾರೆ, ಶಾಮಿಯಾನ ಹಾಕಿ ಇಲ್ಲೆಲ್ಲ ಕೂತವ್ರೆ, ಇದನ್ನು ಕೂಡ ಕಿತ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಯ್ತು. ಏನು ಕಿತ್ಕೊಂಡು ಹೋಗಿದ್ದಾರೆ ಅಂದರೆ ಏನಪ್ಪ ಸ್ವತಂತ್ರ ಇಲ್ವಾ? ಈ ಮನುಷ್ಯನಿಗೆ, ಪ್ರತಿಯೊಬ್ಬ ಮನುಷ್ಯನಿಗೆ ಹೋರಾಟ ಮಾಡುವುದಾಗಲಿ, ನ್ಯಾಯ ಕೇಳುವುದಾಗಲಿ ಹಕ್ಕು, ಅವ್ರ ಹಕ್ಕು, ಪ್ರತಿಭಟಿಸುವ ಹಕ್ಕು ಇದೆ. ಪ್ರತಿಭಟಿಸುವ ಹಕ್ಕು ಮಹಾತ್ಮ ಗಾಂಧಿ ಅವರೇ ಅವ್ರು ಹೋರಾಟ ಮಾಡಿದ್ರೆ ಸ್ವತಂತ್ರ ತಂದು ಕೊಟ್ಟಿದ್ರು. ಅಂತ ಹಕ್ಕನ್ನ ಮೊಟಕುಗೊಳಿಸೋದಕ್ಕೆ ಏನು ಪ್ರಯತ್ನ ಅಂತ ನಂಗೆ ಅರ್ಥ ಆಗಿಲ್ಲ. ಈ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ಟೆಂಟ್ ಎಲ್ಲ ಇದು ಶಾಮಿಯಾನ ಕಿತ್ಕೊಳ್ಳೋದಂತ ಬೇಸರ ಆಯಿತು. ಇಂಥದ್ದು ಬೇಡ. ಏನೋ ಯಾರೇ ಹೋರಾಟ ಮಾಡಲಿ ಅದನ್ನು ಎತ್ತಿಕ್ಬಾರ್ದು. ಅದನ್ನು ನಾನು ಖಂಡಿಸ್ತೀನಿ. ಹನುಮಂತರಾಯಪ್ಪ ಅವರು ಏನು ಇವತ್ತು ಧರಣಿ ಮಾಡ್ತಾ ಇದ್ದಾರೆ, ಸತ್ಯಾಗ್ರಹ ಮಾಡ್ತಾ ಇದ್ದಾರೆ, ಅದಕ್ಕೆ ಬೆಂಬಲವಾಗಿ ಏನು ತನಿಖೆ ಇದೆ ಆ ತನಿಖೆ ಮಾಡಲೇಬೇಕು. ಈಗ ನನ್ನ ಹೆಂಡತಿ ಅಧ್ಯಕ್ಷರಾಗಿದ್ದರು, ಅದನ್ನೂ ಸಹ ತನಿಖೆ ಮಾಡಿ. ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಮನೆಯವರು ಅಧ್ಯಕ್ಷರಾಗಿದ್ದಾಗ ಅವ್ಯವಹಾರ ಆಗಿರಲಿ, ಅದು ಹಿಂದೇನಾಗಿರಲಿ ಮುಂದೇನಾಗಿರಲಿ, 15th ಫೈನಾನ್ಸ್ ಆಗ್ಬೋದು, ವರ್ಗ 1 ಆಗ್ಬೋದು, ಮತ್ತು ಸರ್ಕಾರದಿಂದ NREG ವರ್ಕ್ಸ್ ಆಗ್ಬೋದು, ಇನ್ನು ಯಾವುದೇ ಆಗಲಿ ಎಲ್ಲವೂ ತನಿಖೆ ಆಗಬೇಕು. ಅಲ್ಲಿಂದ ಇಲ್ಲಿವರೆಗೆಲ್ಲ ತನಿಖೆ ಮಾಡಲಿ. ತನಿಖೆ ಮಾಡೋದಕ್ಕೇನು, ಅವ್ರು ಕೇಳ್ತಾರೆ ತನಿಖೆ ಮಾಡಿ ಅಂತ. ಮತ್ತು ಭೂ ಪರಿವರ್ತನೆ ಆಗಿರೋ ಜಾಗಗಳಲ್ಲಿ 40% ಬಿಡುಗಡೆ ಮಾಡಿ 60% ಬಿಡುಗಡೆ ಮಾಡೋದು ಯಾವಾಗ? ಅದು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದ ಮೇಲೆ ಆ ಬಡಾವಣೆಗೆ ಮತ್ತೆ ಖಾತೆ ಬಿಡುಗಡೆ ಮಾಡಬೇಕು. ಈಗ ಅಭಿವೃದ್ಧಿನೇ ಹೊಂದಿಲ್ಲದೆ ಇರೋ ಬಡಾವಣೆಗಳಲ್ಲಿ ಖಾತೆ ಸಂಪೂರ್ಣವಾಗಿ ಬಿಡುಗಡೆ ಮಾಡಿರೋದು ಉದಾಹರಣೆ ಇಲ್ಲಿದೆ. ಮತ್ತು ಅವ್ರು ಕೇಳ್ತಾ ಇರೋದು ನ್ಯಾಯವಾಗಿದೆ. ಎಲ್ಲವೂ ಬಡಾವಣೆಗಳು ತನಿಖೆ ಆಗಲಿ, ಖಾತೆ ಬಿಡುಗಡೆ ಮಾಡಿರೋದು ತನಿಖೆ ಆಗಲಿ, ಏನಾದ್ರು ಪರ್ಚೇಸ್ ಮಾಡಿದಾರಲ್ಲ ಎಲ್ಲವೂ ತನಿಖೆ ಆಗಲಿ. ಅದಕ್ಕೋಸ್ಕರ ಅವ್ರು ಕೇಳಿರೋದು ನ್ಯಾಯವಾಗಿದೆ. ನಾನಂತೂ ಬೆಂಬಲ ವ್ಯಕ್ತಪಡಿಸೋದಕ್ಕೆ ಬಂದಿದ್ದೀನಿ. ಇವ್ರಿಗೆ ಜಯವಾಗಲಿ, ಇವ್ರಿಗೆ ನ್ಯಾಯ ಸಿಗಲಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಇನ್ನು ಪ್ರತಿಭಟನೆಯನ್ನ ಮುಂದುವರಿಸುತ್ತಿರುವ ಗೌರಸ್ಮಾವು ಹನುಮಂತರಾಯಪ್ಪ ಮಾತನಾಡಿದ್ದು ಹೀಗೆ. ನಾವು ಮೊದಲಿಂದನೂ ನಾವು ಒಂದೇ ಕ್ಲಾಸಲ್ಲಿ ಓದಿರೋಂಥವ್ರು. ಮತ್ತು ಅವರು ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿದ್ದವರು ಸಹ ನಾವು ನಮಗೂ ಅವ್ರಿಗೂ ವಿಶ್ವಾಸ ಇದೆ. ಮತ್ತು ಈಗ ಅವ್ರು ಬೇರೆ ಪಕ್ಷದಲ್ಲಿದ್ದರೂ ನಾವು ವೆಂಕಟರಮಣಪ್ಪ ಅವರ ಅಭಿಮಾನಿಗಳು. ನಾವು ಯಾವುದೇ ಇದ್ರೂ ನಾವು ವಿಶ್ವಾಸದಲ್ಲಿ ಯಾವತ್ತೂ ನಾವು ಕೆಡಿಸ್ಕೊಂಡಿಲ್ಲ. ಪಾರ್ಟಿ ಅವ್ರ ಪಾರ್ಟಿ ಬೇರೆ, ನಮ್ಮ ಪಾರ್ಟಿ ಬೇರೆ. ನಾನು ಇವಾಗ ಸದಸ್ಯನಾಗಿದ್ದೀನಿ, ಅವರ ಪತ್ನಿ ಇಲ್ಲಿ ಸದಸ್ಯರಾಗಿದ್ದಾರೆ. ಮತ್ತು ಅವರು ಹೇಳಿದ್ದಾರೆ ನಮ್ಮ ಪತ್ನಿ ಅಧ್ಯಕ್ಷರ ಅವಧಿಯಲ್ಲೂ ತನಿಖೆ ಮಾಡಲಿ ಅಂತ ಹೇಳಿದ್ದಾರೆ. ಜೊತೆಗೆ ಅವರು ನನಗೆ ಬೆಂಬಲ ಕೊಡೋಕ್ಕೆ ಬಂದಿರೋದ್ರಿಂದ ಪಕ್ಷಾತೀತವಾಗಿ ಸುಮಾರು ಜನ ಬಂದು ಕೊಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದ. ನಾವು ಇಲ್ಲಿ ಯಾವುದೇ ರಾಜಕೀಯ ಪಕ್ಷದ ಬ್ಯಾನರ್ ಅಡಿಯಲ್ಲೂ ಮಾಡ್ತಾಯಿಲ್ಲ, ಯಾವುದೇ ರಾಜಕೀಯ ನಾಯಕರ ವಿರುದ್ಧ ಮಾಡ್ತಾಯಿಲ್ಲ. ಇಲ್ಲಿ ಮಾಡ್ತಾ ಇರೋದು ಏನಂದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಮತಿ ರೂಪಾ ಅವರ ಭಾವ ದೇವರಾಜು ಮತ್ತು ಇಲ್ಲಿ PDO ವಿಜಯಕುಮಾರ್ ಸೇರಿಕೊಂಡು ಇಲ್ಲಿ ಪಂಚಾಯತಿಯಲ್ಲಿ ಏನು ಕೆಲಸ ಮಾಡಿ ನಮ್ಮ ಮಾತೇ ಕೇಳ್ತಾ ಇಲ್ಲ.
ಅವ್ರು ಹೊರಗಡೆನೇ ಎಲ್ಲ ಕಾರ್ಯಕ್ರಮಗಳು ಮಾಡಿಕೊಂಡು ಡೀಲ್ ಮಾಡ್ಕೊತಾರೆ. ಇಲ್ಲಿ ಅವ್ಯವಹಾರ ಮಾಡೋಕ್ಕೆ ಇವರೇ ಕಾರಣ. ಅದಕ್ಕೆ ಈ ಪಿ ಡಿ ಅವ್ರನ್ನ ಪ್ರಭಾರ ಪಿ ಡಿ ಅವ್ರನ್ನ ನಿರ್ದಾಗ್ನಿ ಮಾಡಬೇಕು. ಮತ್ತು ಇಲ್ಲಿ ನಮ್ಮ ಪಂಚಾಯತಿಯೆಲ್ಲ ಆಗಿರೋ ವ್ಯವಹಾರಕ್ಕೆ ಬಡಾವಣೆಗಳು ಖಾತೆಗಳು ಬಿಡುಗಡೆ ಮಾಡೋದಕ್ಕೆ ಶಾಸಕರ ಮತ್ತು ಸಚಿವರ, ಜಿಲ್ಲಾ ಪಂಚಾಯತಿ ಸಿ ಅವರ, ಜಿಲ್ಲಾ ಪಂಚಾಯತಿ DS2 ಮತ್ತು ಅವ್ರ ಹೆಸರು ಬಳಸ್ಕೊಂಡಿದ್ದಾರೆ. ಅದಕ್ಕೆ ಕೂಡಲೇ ಇವರು ಸಂಬಂಧಪಟ್ಟವರು ಕೂಡಲೇ ಇದಕ್ಕೆ ರಿಯಾಕ್ಷನ್ ಮಾಡಬೇಕು. ರಿಯಾಕ್ಟ್ ಮಾಡಿ ದೇವರಾಜ್ ಅನ್ನೋರ ಮೇಲೆ ಕಾನೂನು ಶಿಸ್ತು ಕ್ರಮ ಕೈಗೊಳ್ಳಬೇಕು. ಈ ಶಾಸಕರು ದಯಮಾಡಿ ಈ ಕಡೆ ಗಮನ ಹರಿಸಬೇಕು. ನಿಮ್ಮ ಹೆಸರು ಅದೇನು ಬಳಸ್ಕೊಂಡಿದ್ದಾರೋ ಏನಕ್ಕೋ ಗೊತ್ತಿಲ್ಲ. ನಿಮ್ಮ ಹೆಸರು ತುಂಬ ದುರ್ಬಳಕೆ ಮಾಡಿಕೊಂಡು ನಿಮ್ಮ ಹೆಸರನ್ನ ಇಲ್ಲಿ ಕೆಡಿಸ್ತಾ ಇದ್ದಾರೆ. ರೊಪ್ಪ ಪಂಚಾಯತಿ ಅಧ್ಯಕ್ಷರಾದಂಥ ಭಾವ ದೇವರಾಜ್ ಅವರು ಕೂಡಲೇ ಶಾಸಕರು ನಮಗೆ ಭಾರಿ ಆತ್ಮೀಯರು, ನಮ್ಮ ವೆಂಕಟರಮಣಪ್ಪ ದೊಡ್ಡಪ್ಪ ಅವರು ಸಹ ಕೂಡಲೇ ಈ ಕಡೆ ಗಮನ ಹರಿಸಬೇಕಾಗಿದೆ. ಯಾಕಂದರೆ ನಿಮ್ಮ ಹೆಸರು ಹೇಳ್ಕೊಂಡು ಇಲ್ಲಿ ತುಂಬ ಅವ್ಯವಹಾರ ಮಾಡ್ತಾಯಿದ್ದಾರೆ. ಮತ್ತು ಎರಡನೇದು, ನನ್ನ ಬಗ್ಗೆ ಹೋಗ್ಬಿಟ್ಟು 17 CA ಸೈಟು ಬರ್ಕೊಡಿ ಅಂತ ಕೇಳಿದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ. ಅವ್ರು ಯಾರು ಹೇಳಿದ್ದಾರೋ ನನಗೆ ಗೊತ್ತಿಲ್ಲ. ಈಗಲೂ ಹೇಳ್ತಾ ಇದ್ದೀನಿ, ಅವ್ರಿಗೇನಾದರೂ ಬದ್ಧತೆ ಇದ್ದರೆ 17 ಸೈಟ್ ಅಲ್ಲ 17 ಅಡಿ ನಾನು ಸರ್ಕಾರದ್ದಾಗಲಿ ಪಂಚಾಯಿತಿಯ CA ಸೈಟ್ ಆಗಲಿ ಇಲ್ಲ ಕಂದಾಯದ ಭೂಮಿ ಆಗಲಿ ನನ್ನ ಪಂಚಾಯಿತಿಯಲ್ಲಾಗಲಿ ಇಡೀ ತಾಲೂಕಲ್ಲಿ ಎಲ್ಲಾದರೂ ಕೇಳಿರೋದು ಒಂದು ಅರ್ಜಿ ತೋರಿಸಿದ್ರೆ ನಾನು ಈ ಗ್ರಾಮ ಪಂಚಾಯತಿ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿ ಇಲ್ಲಿ ಇಷ್ಟು ದಿವಸ ಕೂತ್ಕೊಂಡಿರೋದಕ್ಕೆ ನಾನು ಪಂಚಾಯತಿ ವ್ಯಾಪ್ತಿಗೆ ಒಳಪಡುವ ಎಲ್ಲ ಸದಸ್ಯರನ್ನ ಸಾರ್ವಜನಿಕರ ಕ್ಷಮೆ ಕೇಳಿ ಈವಾಗಲೇ ನಾನು ಪ್ರತಿಭಟನೆ ಸ್ಥಗಿತಗೊಳ್ತೀನಿ, ಎದ್ದೋಗ್ತೀನಿ. ಯಾರಾದರೂ ನನ್ನ ಸವಾಲು ಸ್ವೀಕರಿಸೋಕ್ಕೆ ಸಿದ್ಧ ಇದ್ದರೆ ಮುಂದೆ ಬರ್ಬೋದು ಅಂತ ಎಲ್ಲ ಸದಸ್ಯರಿಗೂ ಫೋನಲ್ಲಿ ಕೆಲವು ಸದಸ್ಯರಿಗೆ ಹೇಳಿದ್ದೀನಿ, ಇವಾಗ ಹೇಳ್ತಾ ಇದ್ದೀನಿ. ಅಧ್ಯಕ್ಷರು ಭಾವ ದೇವರಾಜ್ ಅವರು ಈ ಕೆಲವ್ರಿಗೆ ದುಡ್ಡು ಕೊಟ್ಟು ಎತ್ತು ಕಟ್ಟಿಸಿ ನನ್ನ ವಿರುದ್ಧ ಶಾಸಕರು ಆದ ವೆಂಕಟೇಶಪ್ಪ ಅವ್ರಿಗೆ ಮತ್ತು ಮಾಜಿ ಸಚಿವರಿಗೆ ನನ್ನ ವಿರುದ್ಧ ಪಿತೂರಿ ಹೇಳ್ತಾ ಇದ್ದಾರೆ. ಈಗಲೂ ಅವ್ರಿಗೆ ಚಾಲೆಂಜ್ ಮಾಡ್ತಾಯಿದ್ದೀನಿ, ದೇವರಾಜ್ ಅವ್ರಿಗೆ ಚಾಲೆಂಜ್ ಮಾಡ್ತಾಯಿದ್ದೀನಿ. ನಾನೇನಾದರೂ 17 ಸೈಟ್ ಅಲ್ಲ 17 ಅಡಿ ತಗೊಂಡಿದ್ರೆ ಪ್ರೂವ್ ಮಾಡಿದ್ರೆ ನಾನು ಸಾರ್ವಜನಿಕವಾಗಿ ಕ್ಷಮಾಪಣೆ ಕೇಳಿ ಪ್ರತಿಭಟನೆ ನಿಲ್ಲಿಸಿ ಗ್ರಾಮ ಪಂಚಾಯತಿ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಎದ್ದೋಗ್ತೀನಿ ಅಂತ ಈ ಮೂಲಕ ಅವರಿಗೆ ಬಹಿರಂಗವಾಗಿ ಸವಾಲಿಸುತ್ತಾ ಇದ್ದೀನಿ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.